ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಿಮ್ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡ್ತಿದ್ದೀನಿ ನಾನು. ಇದು ಬಹಳ ಜನ ಬಹಳ ದಿನದಿಂದ ಕೇಳ್ತಿದ್ದದ್ ವಿಡಿಯೋ, ಕ್ವೆಶನ್ಸ್ನೆಲ್ಲ ಆನ್ಸರ್ ಮಾಡಿ ಅಂತ. ನಾನು ಒಂದು ನೋಟ್ಬುಕ್ ನಲ್ಲಿ ಎಲ್ಲ ಕ್ವೆಶನ್ಸ್ ಬರ್ದಿಟ್ಕೊಂಡಿದ್ದೀನಿ. ಕಮೆಂಟ್ಸ್ ನಲ್ಲಿ ಬಂದಿರೋದು ಅಂಡ್ ಇನ್ಸ್ಟಾಗ್ರಾಮ್ DMs ನಲ್ಲಿ ಎಲ್ಲ ಈ ಕ್ವೆಶನ್ಸ್ನೆಲ್ಲ ಇವತ್ತು ಆನ್ಸರ್ ಮಾಡ್ತೀನಿ. ಈ ಕ್ವೆಶನ್ಸ್ ಬಿಟ್ಟು ನಿಮ್ಗೆ ಇನ್ನ ಏನಾದ್ರೂ ಕ್ವೆಶನ್ಸ್ ಇದೆ ಅಂದ್ರೂ ಕೂಡ ನೀವು ಕಮೆಂಟ್ ನಲ್ಲಿ ಕೇಳಿ. ನಾನು ನೆಕ್ಸ್ಟ್ ಇನ್ನೊಂದು ಬೇಕಾದ್ರೆ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ನನ್ಗೆ ಡ್ರೆಸ್ ತುಂಬಾ ಇಷ್ಟ. ನಿಯರ್ಲಿ 3 years ಆಯ್ತು ತಗೊಂಡಿದ್ನ. ಇನ್ನೂ ಹಾಕೊಂತೀನಿ ಅಂಡ್ ಸ್ವಲ್ಪ ಸ್ಪೆಷಲ್ ಒಕೇಶನ್ಸ್ಗೆ ಹಾಕೊಂತೀನಿ. ಸೊ ಇವತ್ತೊಂದು ಸ್ಪೆಷಲ್ ವಿಡಿಯೋ ಅಂತಂದು ಇವತ್ತು ಹಾಕೊಂಡಿದ್ದೀನಿ. ಫಸ್ಟ್ ಕ್ವೆಶನ್, ಹೌಸ್ ರೆಂಟ್ ಮತ್ತೆ ಅಡ್ವಾನ್ಸ್ ಇಲ್ಲಿ ಹೇಗಿರುತ್ತೆ ಅಂದ್ರೆ, ಮನೇನ ಲೀಸ್ಗೆ ತಗೊಂತಾರೆ. ಯೂಶಲಿ ಈಗ ನಾನಿರೋದು ಅಪಾರ್ಟ್ಮೆಂಟ್ಸ್ ನಲ್ಲಿ. ಇಲ್ಲಿ ನಾನಿರೋದು ಪಾರ್ಕ್ ಅವೆನ್ಯೂನಲ್ಲಿ ಅಂಡ್ ಪಕ್ಕದಲ್ಲಿ ಬೆವರ್ಲಿ ಅಂತ ಇದೆ. ಸೊ ಬೆವರ್ಲಿ ಅಂಡ್ ಪಾರ್ಕ್ ಎರಡೂ ಒಬ್ರದೇ, ಅವೆರಡು ಸೇಮ್ ಅಪಾರ್ಟ್ಮೆಂಟ್ಸೇ. ಈಗ ಹೇಗೆ ಅಂದರೆ, ಇಲ್ಲಿ ಲೀಸ್ಗೆ ತೊಗೊಳ್ಬೇಕು ಮನೆ. ಸ್ವಲ್ಪ ಅಮೌಂಟ್ನ ಅವ್ರಿಗೆ ಅಡ್ವಾನ್ಸ್ ಥರ ಹಾಕಿ, ಅಡ್ವಾನ್ಸ್ ಇನ್ ದ ಸೆನ್ಸ್ ಫುಲ್ ಲೀಸೇ ಅವ್ರಿಗೆ ಹಾಕಿ, ಆಮೇಲೆ ಎಲ್ಲರೂ ಆ ರೆಂಟ್ನೇನಿದೆ ಅದನ್ನು ಶೇರ್ ಮಾಡ್ಕೊತಾರೆ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲ ಅರೌಂಡ್ ಗ್ರೂಪ್ ಆಫ್ 4 or 5 ಇಲ್ಲ 6 or 7 ಪೀಪಲ್ ಕೂಡ ಒಂದೊಂದು ಮನೆಯಲ್ಲಿ ಇರ್ತಾರೆ. ಆ್ಯಂಡ್ ಸದ್ಯಕ್ಕೆ ನನ್ನ ರೆಂಟ್ ಇರೋದು ಅರೌಂಡ್ $440 ಬರುತ್ತೆ ಒಬ್ರಿಗೆ. ಅಂದರೆ ಅರೌಂಡ್ 35,000 ಅಂದ್ಕೊಳ್ಳಿ ಪರ್ ಮಂತ್ ಅಷ್ಟೇ. ಆ್ಯಂಡ್ ನನ್ನ ರೂಮ್ಮೇಟ್ಸ್ ಕೂಡ ಅಷ್ಟೇ ಅಮೌಂಟ್ ಪೇ ಮಾಡೋದು. ಅಡ್ವಾನ್ಸ್ ಅಂದರೆ ನಾನು ನನಗಿಂತ ಮುಂಚೆ ಯಾರಿದ್ರು ನಾನು ಅವ್ರಿಗೆ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿದ್ದೆ. ಅವರು ಮುಂಚೆ ಇರೋರಿಗೆ ಎಷ್ಟು ಪೇ ಮಾಡಿದ್ರು ಅದು. ಸೊ ಇದು ಹಿಂಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ. ಅಂದರೆ ನಾನು ಈಗ ನೆಕ್ಸ್ಟ್ ನನ್ನ ರೀಪ್ಲೇಸ್ಮೆಂಟ್ ಯಾರು ಬರ್ತಾರೋ ಅವರಿಂದ ನಾನು ಅಡ್ವಾನ್ಸ್ ಇಸ್ಕೋಬೇಕು, ಆ ಥರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಫುಡ್ ಆರ್ ಕುಕ್ಕಿಂಗ್ ಅಂದರೆ ಹೇಗೆ ಅಡುಗೆ ಮಾಡ್ಕೊತೀರಾ ಅಂತ. ನಾನು ಒಬ್ಬಳೇ ಮಾಡ್ಕೊತೀನಿ ಅಡುಗೆ, ಯಾಕಂದರೆ ಇನ್ನೊಬ್ರ ಜೊತೆ ಸೇರಿಕೊಂಡು ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ರೊಬ್ರದ್ದು ಸ್ಕೆಡ್ಯೂಲ್ ಒಂದೊಂದು ಥರ ಇರುತ್ತೆ, ಎಲ್ಲರೂ ಬ್ಯುಸಿ ಇರ್ತಾರೆ ಅವ್ರವ್ರ ಲೈಫ್ನಲ್ಲಿ, ಆ ಥರ. ಅದಕ್ಕೆ ನನ್ನ ಅಡುಗೆ ನಾನೇ ಮಾಡ್ಕೊತೀನಿ. ಪ್ರೀವಿಯಸ್ ಎಜುಕೇಷನ್, ನನ್ನ ಬ್ಯಾಕ್ಗ್ರೌಂಡ್ ಏನಂತ, ನಾನು ಬ್ಯಾಚುಲರ್ಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು, ಓದಿದ್ದು ಬಳ್ಳಾರಿನಲ್ಲೇ. ಸ್ಕೂಲ್ ಕೂಡ ಬಳ್ಳಾರಿನಲ್ಲೇ ಹೋಗಿದ್ದು ನಾನು. ಆ್ಯಂಡ್ PUC ಕೂಡ ಬಳ್ಳಾರಿನಲ್ಲೇ, ಎಲ್ಲ ಬಳ್ಳಾರಿನಲ್ಲೇ. ನಾನು ನನ್ನ ಬ್ಯಾಚುಲರ್ಸ್ ಮುಗಿಸ್ಕೊಂಡು 1 year ನಾನು ಕಾಗ್ನಿಸೆಂಟ್ನಲ್ಲಿ ವರ್ಕ್ ಮಾಡಿದ್ದೆ. ಸಿವಿಲಿಂದ IT ಹೇಗೆ ಅಂದರೆ, ನಮ್ಮ ಕಾಲೇಜ್ನಲ್ಲಿ ಮಾಸ್ ಹೈರಿಂಗ್ ನಡೀತು ಆ್ಯಂಡ್ ಆವಾಗ ನಾನು ಸೆಲೆಕ್ಟ್ ಆಗಿದ್ದು. ಆ್ಯಂಡ್ ಆಗ ಕಾಗ್ನಿಸೆಂಟ್ನಲ್ಲಿ ವರ್ಕ್ ಮಾಡಿದ್ದು ನಾನು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ, ನಮ್ಮ ಮನೇಲಿ ನಾನು, ನಮ್ಮ ಅಪ್ಪ ಅಮ್ಮ ಆ್ಯಂಡ್ ನನಗಿಬ್ರು ತಂಗಿಯರಿದ್ದಾರೆ. ಒಬ್ಳು ತಂಗಿ ಈಗ 2nd PU ಆ್ಯಂಡ್ ಇನ್ನೊಬ್ಳು 6 years ಅಂದರೆ 1st standard ಅವಳು. ಹೌದು, ತುಂಬ ಗ್ಯಾಪ್ ಇದೆ ನಮಗೂ ಅವಳಿಗೂ. ಆ್ಯಂಡ್ ಕಾಲೇಜೆಲ್ಲ ಅಡ್ಜಸ್ಟ್ ಆಯಿತಾ ಅಂತ ಕೇಳಿದ್ದಾರೆ ಒಬ್ಬರು. ಕಾಲೇಜ್ ಅಡ್ಜಸ್ಟ್ ಆಗಿದೆ, ಬಟ್ ಇನ್ನು USA ನನಗೆ ಅಷ್ಟು ಅಡ್ಜಸ್ಟ್ ಆಗ್ತಿಲ್ಲ. ಅವಾಗ ಹೋಮ್ ಸಿಕ್ ಅನ್ಸುತ್ತೆ, ಬೇಜಾರಾಗುತ್ತೆ, ಅಳು ಬರುತ್ತೆ, ಇದೆಲ್ಲ ಕಾಮನ್. ಇಟ್ಸ್ ಓಕೆ, ಬಂದ್ಬಿಟ್ಟಿವಿ, ಏನು ಮಾಡೋಕ್ಕಾಗಲ್ಲ. ಸೊ ಮುಗಿಸ್ಕೊಂಡು ಹೋಗಬೇಕು. ಕಾಲೇಜ್ ಅಡ್ಜಸ್ಟ್ ಆಯಿತು. ಕಾಲೇಜ್ ಚೆನ್ನಾಗಿದೆ, ಕ್ಯಾಂಪಸ್ ಎಲ್ಲ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಕಾಲೇಜ್ ವ್ಲಾಗ್ ಕೂಡ ಮಾಡೋಣ ಅಂತಿದ್ದೀನಿ, ಆದಷ್ಟು ಬೇಗ ಮಾಡ್ತೀನಿ. ಈಗ ನೆಕ್ಸ್ಟ್ ವೀಕ್ ನನಗೆ ಮಿಡ್ ಟರ್ಮ್ಸ್ ಇದೆ, ಸೊ ಸ್ವಲ್ಪ ಹೆಕ್ಟಿಕ್ ಇದೆ ಸಬ್ಜೆಕ್ಟ್ಸ್ ಎಲ್ಲ. ಸೊ ಆದಷ್ಟು ಬೇಗ ಆ ವ್ಲಾಗ್ ಕೂಡ ಮಾಡ್ತೀನಿ. ಆ್ಯಂಡ್ ಫ್ರೆಂಡ್ಸ್ ಇದ್ದಾರಾ ಅಂದರೆ, ಇದ್ದಾರೆ, ಸ್ವಲ್ಪ ಜನ ಇದ್ದಾರೆ, ಓಕೆ. ಬಟ್ ನಾನೇ ಯಾರಿಗೂ ಬೇಗ ಕ್ಲೋಸ್ ಆಗಲ್ಲ, ಬೇಗ ಅಟ್ಯಾಚ್ ಆಗಲ್ಲ, ಈ ಥರ ಕ್ಯಾರೆಕ್ಟರ್ ನಂದು. ಸೊ ನನ್ನ ಫ್ರೆಂಡ್ಸ್ ಅಷ್ಟು ಬೇಗ ಮಾಡ್ಕೊಳೋದು ಇಲ್ಲ, ಬಟ್ ಇದ್ದಾರೆ ಫ್ರೆಂಡ್ಸ್, ಚೆನ್ನಾಗಿದ್ದಾರೆ. ಆ್ಯಂಡ್ ಡು ಯು ಮಿಸ್ ಇಂಡಿಯಾ? ಒಬ್ವಿಯಸ್ಲಿ ಅದು ಕ್ವೆಶನ್ ಕೂಡ ಅಲ್ಲ, ತುಂಬ ಮಿಸ್ ಮಾಡ್ಕೊತೀನಿ. ಈಗಲೇ ನನಗೊಂದು ಚಾನ್ಸ್ ಸಿಕ್ಕರೂ ಓಡ್ಬರೋಕ್ಕೆ ನಿಜ ಓಡ್ಬರ್ತೀನಿ ನಾನು. ಆ್ಯಂಡ್ ವೆನ್ ಡಿಡ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ US ಮಾಸ್ಟರ್ಸ್? ನಾನು 2023 ಜಾನ್ವರಿಯಿಂದ, ಎಕ್ಸಾಕ್ಟ್ ಜಾನ್ವರಿಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಆಗಲೇ ನಂದು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿತ್ತು, ಹಳೇದೊಂದಿತ್ತು. ಸೊ ಜಾನ್ವರಿನಲ್ಲಿ ಅಪ್ಲೈ ಮಾಡಿ ಜಾನ್ವರಿನಲ್ಲೇ ಪಾಸ್ಪೋರ್ಟ್ ಬಂತು. ಸೊ ಪಾಸ್ಪೋರ್ಟ್ ಬಂದಿದ್ದ ತಕ್ಷಣವೇ ನಾನು ಪ್ರಾಸೆಸ್ ಎಲ್ಲ ಶುರು ಮಾಡಿಕೊಂಡೆ. ಆ್ಯಂಡ್ ಮದುವೆ ಯಾವಾಗ ಅಂದರೆ, ಮೇ ಬಿ ಇನ್ನೊಂದು 2-3 years, ಸ್ವಲ್ಪ ಲೈಫ್ನಲ್ಲಿ ಸೆಟ್ಲ್ ಆಗೋಣ ಅಂತ. ಇನ್ನೊಂದು 2 years ಆಗ್ಬೋದು, ಮೇ ಬಿ 3 years ಮ್ಯಾಕ್ಸಿಮಮ್. ಈಗ ಮನೇಲಿ ನಾನೇ ದೊಡ್ಡವಳಲ್ಲ, ಸೊ ಮನೇಲಿ ಕೇಳ್ತಾರೆ ಮದುವೆ ಎಲ್ಲ ಯಾವಾಗ, ಅದು ಇದು ಅಂತ. ನಾನು 2-3 years ಅಂತ ಹೇಳಿದ್ದೀನಿ. ಸೊ ಎಸ್. ಆ್ಯಂಡ್ ಹೇಟ್ ಕಮೆಂಟ್ಸ್ ಬರುತ್ತೆ, ನಿಜ ಬರುತ್ತೆ.
ಹೇಗೆ ಅಂದರೆ ಅದು ನಾನು ಒಳ್ಳೆ ವಿಡಿಯೋ ಮಾಡಿದ್ದೀನಿ ಅಂತ ಅಂದರೂ ಕೂಡ ಒಂದೊಂದ್ಸರಿ ಹೇಟ್ ಕಮೆಂಟ್ಸ್ ಬರುತ್ತೆ. ರೀಸೆಂಟಾಗೆ ಒಂದು ಬಂದಿತ್ತು, ನಾನು ನಿನ್ನ ಮದುವೆ ಆಗ್ತೀನಿ ಆ ಥರ ಈ ಥರ ಅಂತ ಎಲ್ಲ. ತಪ್ಪಾಗುತ್ತೆ ಆ ಥರ ಎಲ್ಲ ಕಮೆಂಟ್ ಮಾಡಬಾರ್ದು. ಬಟ್ ಆದ್ರೂ ನಾನು ಸರ್ಕ್ಯಾಸ್ಟಿಕ್ ಆಗಿ ಬ್ರೋ ಅಣ್ಣ ಅಂತ ಏನೋ ಕರೆದಿದ್ದೆ ನಾನು. ಅದಕ್ಕೆ ಐ ಆಮ್ ಅನ್ಸಬ್ಸ್ಕ್ರೈಬಿಂಗ್ ಯು ಅಂತಂದ್ರೆ ಐ ಆಮ್ ಲೈಕ್ ಯಾ ಶೋರ್ ಗೋ ಹೆಡ್ ಅಂತಂದರೆ ತುಂಬ ಕೆಟ್ಟದಾಗಿ ಬಂತು ಕಮೆಂಟ್. ತುಂಬ ಗಲೀಜ್ ಮಾತುಗಳೆಲ್ಲ ಬಂತು, ಇಷ್ಟನೇ ಆಗಲಿಲ್ಲ. ಕಮೆಂಟೆಲ್ಲ ರಿಪೋರ್ಟ್ ಮಾಡಿ ಅಕೌಂಟ್ನೆಲ್ಲ ಬ್ಲಾಕ್ ಮಾಡಿ ಇಟ್ಟೆ ಅಷ್ಟೇ. ಸ್ವಲ್ಪ ಹೇಟ್ ಕಮೆಂಟ್ಸ್ ಬಂದರೂ ಅದಕ್ಕೆ ನಾವೇನಾದರೂ ರಿಪ್ಲೈ ಮಾಡಿದರೆ ಅದು ಇಟ್ಸ್ ಓಕೆ ಫೈನ್. ಬಟ್ ತುಂಬ ವಲ್ಗರಾಗಿ ಮಾಡಬಾರ್ದು ಕಮೆಂಟ್ಸ್ ಯಾರಿಗಾದರೂ ಆಗಲಿ. ಬಿಕಾಸ್ ಅವ್ರಿಗೆ ಇಷ್ಟಪಟ್ಟು ವ್ಲಾಗ್ ಮಾಡ್ತಿರ್ತಾರೆ, ಅವ್ರ ಲೈಫ್ ಅವ್ರಿಷ್ಟ ಆಬ್ವಿಯಸ್ಲಿ. ಸೊ ಹಾಗೆಲ್ಲ ಮಾಡೋದು ತಪ್ಪು. ನಮ್ಮ ಕಾನ್ಸ್ಟೆಂಟ್ ಸಪೋರ್ಟರ್ಸ್ ಯಾರು? ನನ್ನ ಕಾನ್ಸ್ಟೆಂಟ್ ಸಪೋರ್ಟರ್ಸ್ ಆಬ್ವಿಯಸ್ಲಿ ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿಯವರಿಬ್ಬರು ತುಂಬ ಸಪೋರ್ಟಿವ್ ಇರ್ತಾರೆ. ಅಪ್ಪ ಅಮ್ಮ ತುಂಬ ತುಂಬ ಸಪೋರ್ಟಿವ್. ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಫ್ಯಾಮಿಲಿ. ಆಮೇಲೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಕೂಡ ಇದ್ದಾರೆ, ನಮ್ದೊಂದು ಸರ್ಕಲ್ ಇದೆ ತುಂಬ ಕ್ಲೋಸ್. ಇವರೆಲ್ಲ ನನಗೆ ಕಾನ್ಸ್ಟೆಂಟ್ ಸಪೋರ್ಟರ್ಸ್. ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಏನಿಲ್ಲ ನನಗೆ, ಏನು ಲೈಫ್ ಸ್ಟೈಲ್ ಇಲ್ಲ. ಮಾರ್ನಿಂಗ್ ಎದ್ದೇಳ್ತೀನಿ, ಬ್ರಷ್ ಮಾಡ್ತೀನಿ, ಒಂದೊಂದ್ಸರಿ ಲೇಟಾಗೂ ಮಾಡ್ತೀನಿ. ಅದಾದಮೇಲೆ ಮನೆಗೆ ಫೋನ್ ಹಚ್ತೀನಿ ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡಿಗೆ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ. ಇನ್ನು ಏನು ತಿಂಡಿ ಒಂದೊಂದ್ಸರಿ ತುಂಬ ಲೇಟ್ ಆಗುತ್ತೆ. ಟ್ಯಾಬ್ಲೆಟ್ ತೊಗೋಬೇಕಿತ್ತು, ನಾನು ಇವತ್ತು ಟ್ಯಾಬ್ಲೆಟ್ ತೊಗೊಂಡಿಲ್ಲ. ಇದೇ ನೋಡಿ ಮರ್ತೋಗ್ಬಿಡ್ತೀನಿ. ಸೊ ಟಿಫಿನ್ ಮಾಡಿ ಟ್ಯಾಬ್ಲೆಟ್ ತೊಗೊತೀನಿ. ಅದಾದಮೇಲೆ ಇನ್ನು ಏನಾದರೂ ಕೆಲಸ ಇದ್ದರೆ ನೋಡ್ಕೊತೀನಿ. ಅಸೈನ್ಮೆಂಟ್ಸ್ ಪ್ರಾಜೆಕ್ಟ್ಸ್ ಏನಾದರೂ ಇದ್ದರೆ ಅದು ಮಾಡ್ತೀನಿ. ಆ್ಯಂಡ್ ನನಗೆ ಯೂಶ್ವಲಿ ಈವ್ನಿಂಗ್ ಕ್ಲಾಸಸ್ಸೇ ಎಲ್ಲ ಅದು. ಸೊ ಅವತ್ತೇನಾದರೂ ಕ್ಲಾಸ್ ಇದ್ದರೆ ಅವತ್ತು ಕ್ಲಾಸ್ಗೆ ಹೋಗಿ ಬರ್ತೀನಿ, ಊಟ ಮಾಡಿ ಮಲ್ಕೊತೀನಿ ಅಷ್ಟೆ. ಆ್ಯಂಡ್ ಮಧ್ಯಾಹ್ನ ಊಟ ಮಾಡ್ತೀನಿ ಅಷ್ಟೆ. ಆ್ಯಂಡ್ ಫಾರಿನ್ ಹೋಮ್ಸ್ ಹೌ ಟು ಟೇಕ್ ಪ್ರಾಪರ್ಟಿ, ಲೈಕ್ ಹೌ ಟು ಬೈ ಪ್ರಾಪರ್ಟಿ ಅಂತ ಕೇಳಿದ್ದಾರೆ. ನನಗೆ ಪ್ರಾಪರ್ಟಿ ಹೇಗೆ ಬೈ ಮಾಡ್ತಾರೆ ಅದೆಲ್ಲ ಅಷ್ಟು ಐಡಿಯಾ ಇಲ್ಲ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ರಿಯಲ್ ಎಸ್ಟೇಟ್ ಓನರ್ಸ್ ಥರ ಎಲ್ಲ ಇರ್ತಾರೆ. ಮೇ ಬಿ ಗೂಗಲ್ನಲ್ಲಿ ರಿಸರ್ಚ್ ಮಾಡಿ, ಇಲ್ಲ ಯಾರಿಗಾದ್ರೂ ಗೊತ್ತಿದೆ ಅಂದ್ಕೊಂಡ್ರೆ ಅವ್ರಿಗೆ ಕೇಳಿ ಹೋಗ್ಬೇಕು ನಾವು. ಅವ್ರ ಹತ್ರ ಹೋದರೆ ಅವರು ಪ್ರಾಪರ್ಟಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಮೇ ಬಿ ಸೈಟ್ ಎಲ್ಲ ತೋರಿಸ್ತಾರೆ. ಬೇಕಾದರೆ ಇಲ್ಲಿ ರೆಡಿಮೇಡ್ ಮನೆಗಳು ಇರುತ್ತೆ, ನೀವೇ ಕಟ್ಸ್ಬೇಕಂತಿದ್ರು ಅದು ಮಾಡ್ಬೋದು. ಆ್ಯಂಡ್ ಮನೆ ಕೊಂಡ್ಕೋಬೇಕಂತಿದ್ರೆ ಅದು ಕೂಡ ಮಾಡ್ಬೋದು. ಇನ್ನು ಏನು ಮೆಥಡ್ಸ್ ಇದೆ ಅಂದರೆ, ಯಾರಾದರೂ ಮನೆ ಸೆಲ್ ಮಾಡ್ತಿದ್ರೆ ಬೋರ್ಡ್ ಹಾಕಿರ್ತಾರೆ, ಲೈಕ್ ಹೋಮ್ ಫಾರ್ ಸೇಲ್ ಅಂತಂದಲ್ಲ, ಸೈಟ್ ಫಾರ್ ಸೇಲ್, ಪ್ರಾಪರ್ಟಿ ಫಾರ್ ಸೇಲ್ ಅಂತ. ಸೊ ಅವಾಗ ಆ ಥರನೂ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಇಷ್ಟೇ, ಅದು ಬಿಟ್ಟು ಜಾಸ್ತಿ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ. ಬಟ್ ತಿಳ್ಕೊಂಡು ಮತ್ತೆ ಹೇಳ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಮಾರ್ನಿಂಗ್ ರುಟೀನ್ ಅದೇ ಹೇಳಿದ್ನಲ್ಲ, ಎದ್ದೇಳ್ತೀನಿ, ಬ್ರಷ್ ಮಾಡ್ತೀನಿ, ಮುಖ ತೊಳ್ಕೊತೀನಿ, ಮನೆಯವ್ರ ಜೊತೆ ಮಾತಾಡ್ತೀನಿ, ಆಮೇಲೆ ಟಿಫಿನ್ ಮಾಡ್ತೀನಿ ಅಷ್ಟೇ. ನಿದ್ದೆ ಬಂದರೆ ನಿದ್ದೆ ಮಾಡ್ತೀನಿ ಮಧ್ಯಾಹ್ನ. ಸನ್ಸ್ಕ್ರೀನ್ ಯಾವ್ದು ಹಚ್ಕೊತೀರಾ? ನಾನು ಡರ್ಮಾಕೋ ಹಚ್ಕೊತೀನಿ. ಆ್ಯಂಡ್ ಡಾಕ್ಟರ್ ಶೇಡ್ಸ್ ಕೂಡ ಹಚ್ಕೊತಿದ್ದೆ ಸ್ಟಾರ್ಟಿಂಗ್ನಲ್ಲಿ. ಬಟ್ ಅದು ಹೆಂಗೆ ಅಂದರೆ ಹಚ್ಕೊಂಡಿದ್ಮೇಲೆ ಒಂಥರ ಪೊರೆ ಪೊರೆ ಬರುತ್ತೆ ಡಾಕ್ಟರ್ ಶೇಡ್ಸ್ದು. ನನಗೆ ಆ ಥರ ಆಯಿತು. ಮೇ ಬಿ ನಿಮಗೆ ಸೆಟ್ ಆಗ್ಬೋದೇನೋ. ಆ ಥರ ಎಲ್ಲ ಬರುತ್ತೆ. ಆ್ಯಂಡ್ ಸ್ವಲ್ಪ ಪ್ಯಾಚ್ ಬರುತ್ತೆ. ಸೊ ಅದಕ್ಕೆ ನಾನು ಡಾಕ್ಟರ್ ಶೇಡ್ಸ್ ಬಿಟ್ಟು ಡರ್ಮಾಕೋಗೆ ಹೋದೆ. ಡರ್ಮಾಕೋ ನನಗೆ ತುಂಬ ಸೆಟ್ ಆಗಿದೆ. ಲೈಕ್ ಆಯಿಲಿ ಆಗಲ್ಲ ಆ್ಯಂಡ್ ನೀಟಾಗಿ ಬ್ಲೆಂಡ್ ಆಗುತ್ತೆ, ವೈಟ್ ರೆಸಿಡ್ಯೂ ಏನೂ ಬಿಡಲ್ಲ. ಅದು ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನ್. ಆ್ಯಂಡ್ ಸ್ಕಿನ್ ಕೇರ್ ಏನು ಅಂದರೆ, ಸ್ಕಿನ್ ಕೇರ್ ನಾನು ಮುಂಚೆ ಮಾಡ್ತಿದ್ದೆ, ಬಟ್ ಈಗ ಬಿಟ್ಬಿಟ್ಟಿದ್ದೀನಿ. ಬಟ್ ಮತ್ತೆ ಶುರು ಮಾಡ್ಕೋಬೇಕು. ಸೊ ನಂದು ಸ್ಕಿನ್ ಕೇರ್ ರುಟೀನ್ ಹೇಗಿತ್ತು ಅಂದರೆ, ನಾನು ಎವ್ರಿ ಡೇ ಮಾರ್ನಿಂಗ್ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ನಾನು ವೈಟಮಿನ್ ಸಿ ಸೀರಮ್ ಹಚ್ಕೊತಿದ್ದೆ. ಲೈಕ್ ಅರೌಂಡ್ 4 or 5 ಡ್ರಾಪ್ಸ್ ತುಂಬ ಮುಖದ ಮೇಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ ಒಂದು 5 minutes ಬಿಟ್ಟು ಆಮೇಲೆ ಮಾಯ್ಶ್ಚರೈಸರ್ ಹಚ್ಕೊಂಡು ಅದನ್ನು ಒಂದು 5 minutes ಆದಮೇಲೆ ಅದು ಅಬ್ಸಾರ್ಬ್ ಆಗುತ್ತೆ ಎಲ್ಲ ಸ್ಕಿನ್ಗೆ. ಅದಾದಮೇಲೆ ಸನ್ಸ್ಕ್ರೀನ್ ಹಚ್ಕೊತಿದ್ದೆ. ಸನ್ಸ್ಕ್ರೀನ್ ಅರೌಂಡ್ ಪಂಪ್ ಥರ ಏನಾದರೂ ಸನ್ಸ್ಕ್ರೀನ್ ಇದ್ದರೆ ಅರೌಂಡ್ 4 or 5 ಪಂಪ್ಸ್. ಇಲ್ಲ ಲಿಕ್ವಿಡ್ ಥರ ಇದೆ ಅಂದರೆ 3 finger ರೂಲ್ ಅಂತ ಬರುತ್ತೆ. ಸೊ ಈ 3 fingersಗೂ ಈ ಥರ ಮಾಡಿ ಹಾಕ್ಕೋಬೇಕು. ಆ ಥರ ಮಾಡ್ತಿದ್ದೆ ನಾನು. ಪೆನ್ ಬಿದ್ದಿದೆ, ಒಂದು ನಿಮಿಷ. ಸೊ ಸನ್ಸ್ಕ್ರೀನ್ ಆದಮೇಲೆ ಅಷ್ಟೇ ಬಿಡೋದು. ಅದಾದಮೇಲೆ ಮತ್ತೆ ಈವ್ನಿಂಗ್ ಕೂಡ ಫೇಸ್ ವಾಶ್ ಮಾಡಿದ್ದಾದಮೇಲೆ ಎಲ್ಲೂ ಹೊರಗೆ ಹೋಗ್ತಿಲ್ಲ, ಮನೆಯಲ್ಲೇ ಇರ್ತಿದ್ದೀವಿ ಅಂದರೆ ಆಗ ರಾತ್ರಿ ಮಲ್ಗೋವಾಗ ನಾನು ಹೇಗೆ ಅಂದರೆ ಇದು ಹಚ್ಕೊತಿದ್ದೆ, ನಯಾಸಿನಮೈಡ್.
ನ್ಯಾಸಿನಮೈಡ್ ಕೂಡ ಅರೌಂಡ್ 3 ಡ್ರಾಪ್ಸ್, ಅದು ಕೂಡ ಮುಖದ ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಒಂದು 5-10 ಮಿನಿಟ್ಸ್ ಅದೆಲ್ಲ ಅಬ್ಸಾರ್ಬ್ ಆದಮೇಲೆ ಮಾಯಿಶ್ಚರೈಸರ್ ಹಚ್ಕೊಂಡು ಮಲ್ಗೋದು. ಆ್ಯಂಡ್ ಲಿಪ್ ಬಾಮ್ ಮರಿಬೇಡಿ ಪ್ಲೀಸ್. ಮಾರ್ನಿಂಗ್ ಟೈಮ್ಸ್ನಲ್ಲಾದರೆ SPF ಇರೋ ಲಿಪ್ ಬಾಮ್ ತುಂಬ ಒಳ್ಳೆಯದು. ನೈಟ್ ಏನೂ ಆಗಲ್ಲ ಬಿಕಾಸ್ ಸನ್ಲೈಟ್ ಏನೂ ಇರಲ್ಲ ಆಬ್ವಿಯಸ್ಲಿ. ಸೊ ನಾರ್ಮಲ್ ಲಿಪ್ ಬಾಮ್ ಕೂಡ ಓಕೆ. ಆ್ಯಂಡ್ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಬಿಕಾಸ್ ನಿದ್ದೆ ಅಷ್ಟು ಈಸಿಯಾಗಿ ಆಗ್ತಿಲ್ಲ ನನಗೆ. ಡಾರ್ಕ್ ಸರ್ಕಲ್ಸ್ಗೆ ನಾನು ಡಾರ್ಕ್ ಸರ್ಕಲ್ದು ಕ್ರೀಮ್ ಯೂಸ್ ಮಾಡ್ತೀನಿ. ಯಾವ ಕಂಪ್ನಿ ಅಂದರೆ ಕೆಫಿನ್. ನಂಗೆ ತುಂಬ ಇಷ್ಟ ಅದು. ಲೈಕ್ ಕಂಟಿನ್ಯೂಸ್ ಆಗಿ ನೀಟಾಗಿ ಹಚ್ಕೊಂಡ್ರೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗಿಬಿಡುತ್ತೆ, ಅಂದರೆ ತುಂಬ ಕಮ್ಮಿ ವಿಸಿಬಿಲಿಟಿ ಆಗುತ್ತೆ. ಆ್ಯಂಡ್ ಇನ್ನೊಂದು ರೆಟಿನಾಲ್ ಯಾರು ಹಚ್ಕೋಬೇಕಂದ್ರೆ ಇದು ತುಂಬ ಇಂಪಾರ್ಟೆಂಟ್. ಅಬೋವ್ 23 ಇಯರ್ಸ್ ಇರೋರು ಹಚ್ಕೊಂಡ್ರೆ ಒಳ್ಳೆಯದು. ಆ್ಯಂಡ್ ರೆಟಿನಾಲ್ ತುಂಬ ಡೇಂಜರಸ್ ಆ್ಯಂಡ್ ಸೆನ್ಸಿಟಿವ್ ಸೀರಮ್ ಅದು. ಸೊ ರೆಟಿನಾಲ್ ಹೇಗೆ ಅಂದರೆ ನಿಮಗೆ ಅದು ಕ್ರೀಮ್ ಥರನೂ ಬರುತ್ತೆ ಆ್ಯಂಡ್ ಲಿಕ್ವಿಡ್ ಥರನೂ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಬೋದು. ಬಟ್ ನಾನು ರೆಟಿನಾಲ್ ಕ್ರೀಮೇ ಯೂಸ್ ಮಾಡೋದು. ಅದು ಮೆಡಿಕಲ್ ಸ್ಟೋರ್ಸ್ನಲ್ಲಿ ಸಿಗುತ್ತೆ. ಅದು ಹೇಗೆ ಅಂದರೆ ಜಸ್ಟ್ 1 ಡ್ರಾಪ್, ಜಸ್ಟ್ ಇಷ್ಟು ಪೀ ಸೈಜ್ ಅಂತಾರೆ. ಆ ಪೀ ಸೈಜ್ನ ಮುಖದ ತುಂಬ ಸ್ಪ್ರೆಡ್ ಮಾಡಿಕೊಂಡು ಕುತ್ತಿಗೆ ಕೂಡ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಬೇಕು. ಕಣ್ಣೊಳಗೆ ಹೋಗಬಾರ್ದು ಆ್ಯಂಡ್ ತುಟಿ ಹತ್ರ ಈ ಪಾರ್ಟ್ಗೆಲ್ಲ ಹಚ್ಕೋಬಾರ್ದು, ನಾಟ್ ಎಟ್ ಆಲ್. ಕಣ್ಣ ಹತ್ರ ಎಲ್ಲ ಹಚ್ಕೋಬಾರ್ದು. ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಈ ಥರ ಬ್ಲೆಂಡ್ ಮಾಡಿ ಅದು ಒಂದು 5-10 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ಸನ್ಸ್ಕ್ರೀನ್ ಹಚ್ಕೋಬೇಕು. ಆ್ಯಂಡ್ ರೆಟಿನಾಲ್ ಹಚ್ಕೊಂಡಿದ್ದು ನೆಕ್ಸ್ಟ್ ಡೇ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅಂತೆ. ಅಂದರೆ ಸ್ವಲ್ಪ ಸನ್ಲೈಟ್ ಬಿದ್ದರೂ ಕೂಡ ರೆಡ್ ರ್ಯಾಷಸ್ ಬರೋದು ಇಲ್ಲ ಏನಾದರೂ ಪಿಂಪಲ್ಸ್ ಬರೋದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ದ್ಯಾಟ್ ಇಸ್ ಟ್ರೂ. ಸೊ ಆಗ ಸನ್ಸ್ಕ್ರೀನ್ ಮಾತ್ರ ತುಂಬ ಜಾಸ್ತಿ ಹಚ್ಕೋಬೇಕು. ಆ್ಯಂಡ್ ಅರೌಂಡ್ ಇದು ಕೂಡ ತುಂಬ ಇಂಪಾರ್ಟೆಂಟ್. ಸನ್ಸ್ಕ್ರೀನ್ ಎವ್ರಿ 3 or 4 hours ರಿಪೀಟ್ ಮಾಡಬೇಕು, ರೀಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್ನ. ಆ್ಯಂಡ್ ನನ್ನ ಸ್ಕಿನ್ ಕೇರ್ ರುಟೀನ್ ಇಷ್ಟೇ. ನೆಕ್ಸ್ಟ್ ಜಾಬ್ ಅಪಾರ್ಚುನಿಟೀಸ್. ಸೊ ಇಲ್ಲಿ ಮಾಸ್ಟರ್ಸ್ ಮಾಡೋವಾಗ ನಮಗೆ 2 ಜಾಬ್ ಅಪಾರ್ಚುನಿಟೀಸ್ ಅಂದರೆ 2 ಟೈಪ್ ಆಫ್ ಜಾಬ್ಸ್ ಇರ್ತವೆ. ಒಂದು ಆನ್ ಕ್ಯಾಂಪಸ್ ಜಾಬ್, ಇನ್ನೊಂದು ಆಫ್ ಕ್ಯಾಂಪಸ್ ಜಾಬ್. ಆನ್ ಕ್ಯಾಂಪಸ್ ಜಾಬ್ ಅಂದರೆ ನಮ್ಮ ಕ್ಯಾಂಪಸ್ನಲ್ಲಿ ಕೆಲಸ, ಅಂದರೆ ಅದು 6 ಪೊಸಿಷನ್ಸ್. ರಿಸರ್ಚ್ ಅಸಿಸ್ಟೆಂಟ್ ಆಗಿರ್ಬೋದು, TA ಅಂದರೆ ಟೀಚಿಂಗ್ ಅಸಿಸ್ಟೆಂಟ್, ಆ್ಯಂಡ್ LA ಅಂದರೆ ಲ್ಯಾಬ್ ಅಸಿಸ್ಟೆಂಟ್, ಈ ಥರ ಇರುತ್ತೆ. ಆ್ಯಂಡ್ ಅದು ಬಿಟ್ಟು ಬೇರೆ ಜಾಬ್ಸ್ ಅಂದರೆ ನಮಗೆ ಇಲ್ಲಿ ಕಾಲೇಜ್ನಲ್ಲಿ ಡೈನಿಂಗ್ ಇರುತ್ತೆ. ಡೈನಿಂಗ್ ಅಂದರೆ ಸ್ಟೂಡೆಂಟ್ಸ್ ಎಲ್ಲ ಬಂದು ಊಟ ಮಾಡೋ ಪ್ಲೇಸ್, ಹೋಟೆಲ್ ಥರ ಇರುತ್ತೆ. ಆ್ಯಂಡ್ ಅದು ಬಿಟ್ಟು ಜಿಮ್ ಇರುತ್ತೆ, ಆ್ಯಂಡ್ ರೀಕ್ರಿಯೇಷನಲ್ ಸೆಂಟರ್ಸ್ ಅಂತ ಇದೆ. ಅದಾದಮೇಲೆ ಸ್ಪೋರ್ಟ್ಸ್ ಇದೆ. ಆಮೇಲೆ ತುಂಬ ASI ಅಂತ ಇದೆ. ಆ್ಯಂಡ್ ತುಂಬ ಅಪಾರ್ಚುನಿಟೀಸ್ ಇರುತ್ತೆ. ಬೀಚ್ ಶಾಪ್ಸ್ ಅಂತ ಇದೆ ನಮ್ಮ ಯೂನಿವರ್ಸಿಟಿನಲ್ಲಿ. ಸೊ ಇಲ್ಲೆಲ್ಲ ಹೇಗೆ ಅಂದರೆ ವೆಬ್ಸೈಟ್ನಲ್ಲೇ ನಾವು ಜಾಬ್ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಫ್ರೆಂಡ್ಸ್ ಯಾರಾದರೂ ವರ್ಕ್ ಮಾಡ್ತಿದ್ರೆ ಇಲ್ಲ ಸೀನಿಯರ್ಸ್ ವರ್ಕ್ ಮಾಡಿ ಬಿಡ್ತಿದ್ದಾರೆ ಅಂದರೆ ಅವರಿಂದ ರೆಫರಲ್ಸ್ ಇಸ್ಕೋಬೋದು. ಈ ಥರ ಇರುತ್ತೆ. ಸ್ವಲ್ಪ ಕಾಲೇಜ್ ಸ್ಟಾರ್ಟಿಂಗ್ ಟೈಮ್ನಲ್ಲಿ ತುಂಬ ಕಾಂಪಿಟೇಷನ್ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿಕೊಂಡೇ ಇರಬೇಕು. USA 20 hours per week ಅಷ್ಟೇ ಇರೋದು ಲಿಮಿಟ್, ಅದೇ ಮ್ಯಾಕ್ಸಿಮಮ್. 20 hours ಜಾಸ್ತಿ ವರ್ಕ್ ಮಾಡಿದ್ರೆ ಅದು ಇಲ್ಲೀಗಲ್ ಆಗುತ್ತೆ, ವರ್ಕ್ ಮಾಡಬಾರ್ದು. ಅದು ಬಿಟ್ಟು ಸಮ್ಮರ್ ಇಲ್ಲ ವಿಂಟರ್ ಬ್ರೇಕ್ಸ್ನಲ್ಲಿ, ಹಾಲಿಡೇಸ್ ಟೈಮ್ನಲ್ಲಿ 40 hours ತನಕ ವರ್ಕ್ ಮಾಡ್ಬೋದು ಅಷ್ಟೇ. 40 hours ಜಾಸ್ತಿ ವರ್ಕ್ ಮಾಡೋ ಹಾಗಿಲ್ಲ. ಆ್ಯಂಡ್ ಇನ್ನೊಂದು ಥರದ ಜಾಬ್ ಯಾವುದು ಅಂದರೆ ಅದು ಆಫ್ ಕ್ಯಾಂಪಸ್ ಜಾಬ್ಸ್. ಆಫ್ ಕ್ಯಾಂಪಸ್ ಜಾಬ್ಸ್ ಅಂದರೆ ಹೊರಗಡೆ ಕೆಲಸ ಮಾಡೋದು, ಲೈಕ್ ಹೋಟೆಲ್ಸ್ನಲ್ಲಾಗಿರಲಿ, ಮೋಟೆಲ್ಸ್ ಆಗಿರಲಿ, ಯಾವುದಾದ್ರೂ ಗ್ರಾಸರಿ ಸ್ಟೋರ್ ಏನಾದರೂ ಇರಲಿ, ಎಲ್ಲಾದರೂ ಮಾಡಲಿ ಅದು ಆಫ್ ಕ್ಯಾಂಪಸ್ ಆಗುತ್ತೆ. ಆ್ಯಂಡ್ ಆಫ್ ಕ್ಯಾಂಪಸ್ ಇಲ್ಲೀಗಲ್, ಮಾಡಬಾರ್ದು. ಆ್ಯಂಡ್ ನಾನು ಮಾಡ್ತಿಲ್ಲ. ನಂಗೆ ತುಂಬ ಭಯ ಆಗುತ್ತೆ ಆ ಥರ ಎಲ್ಲ, ಬಿಕಾಸ್ ರಿಸ್ಕ್ ತೊಗೊಳಲ್ಲ. ಆ ಥರ ಏನಾದರೂ US ಗೌರ್ಮೆಂಟ್ಗೆ ಏನಾದರೂ ಗೊತ್ತಾಯ್ತಂದರೆ ಸೀದಾ ಡಿಪೋರ್ಟ್ ಮಾಡ್ತಾರೆ, ಸೀದಾ ಇಂಡಿಯಾಗೆ ಕಳಿಸ್ತಾರೆ. ಬೇಡಪ್ಪ, ನಾವೇ ಹೋಗೋದು ಬೇರೆ, ಅವ್ರು ಕಳಿಸೋದು ಬೇರೆ. ಸೊ ಆ ಥರ ಎಲ್ಲ ಇಲ್ಲೀಗಲ್ ಕೆಲಸ ಮಾಡಬಾರ್ದು. ಇಷ್ಟೇ ಜಾಬ್ಸ್ ಬಗ್ಗೆ ಹೇಳ್ಬೋದಂದರೆ. ಆ್ಯಂಡ್ RA, TA ಆ್ಯಂಡ್ LA ಪೊಸಿಷನ್ಸ್ಗೆ ನಮ್ಮ ಪ್ರೊಫೆಸರ್ಸ್ಗೆ ಇಮೇಲ್ ಹಾಕ್ಕೊಂಡಿರಬೇಕು. ನಿಮ್ಗೇನಾದರೂ ಜಾಬ್ಸ್ ವೇಕೆನ್ಸೀಸ್ ಇದೆಯಾ ನಿಮ್ಮ ಹತ್ರ ಅಂತೆಲ್ಲ, ಪೊಸಿಷನ್ಸ್ ಅವೈಲೇಬಲ್ ಇದೆಯಾ ಅಂತ ಇಮೇಲ್ ಮಾಡ್ಕೊಂಡಿರಬೇಕು. ಅವ್ರೇನಾದರೂ ಪೊಸಿಷನ್ ಇದೆ ಅಂದರೆ ನಿಮಗೆ ತಿಳಿಸ್ತಾರೆ. ಇಂಟರ್ವ್ಯೂ ತೊಗೊಳೋ ಹಾಗಿದ್ರೆ ಇಂಟರ್ವ್ಯೂ ತೊಗೊತಾರೆ. ನೀವು ಇಷ್ಟ ಆದ್ರಿ ಅಂದರೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಮಾಸ್ಟರ್ಸ್ಗೆ ಅಪ್ಲೈ ಮಾಡೋಕ್ಕೆ ಇಂಜಿನಿಯರಿಂಗ್ನಲ್ಲಿ ಎಷ್ಟು CGPA ಇರಬೇಕು? ಇದು ಆ್ಯಕ್ಚುಲಿ ಇಷ್ಟೇ CGPA ಇರಬೇಕು ಅಂತ ಏನೂ ಇಲ್ಲ.
6 CGPA ಇರೋರು ಕೂಡ USA ಬಂದಿದ್ದಾರೆ, 9.5 ಇರೋರು ಕೂಡ ಬಂದಿದ್ದಾರೆ. ಆ ಥರ ಏನೂ ಇಲ್ಲ. ಐಲ್ಸ್ ಎಕ್ಸಾಮ್ ಅಂತ ಇರುತ್ತೆ, IELTS ಅಂತ. ಆ ಎಕ್ಸಾಮ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಎಕ್ಸಾಮ್. ಸೊ ಆ ಎಕ್ಸಾಮ್ನಲ್ಲಿ ಚೆನ್ನಾಗಿ ಸ್ಕೋರ್ ಬಂತು ಅಂದರೆ ಆ್ಯಂಡ್ ಯೂನಿವರ್ಸಿಟಿಯಿಂದ ಆಕ್ಸೆಪ್ಟೆನ್ಸ್ ಬಂತು ಅಂದರೆ ಎಲ್ಲ ಓಕೆ. CGPA ಕೂಡ ಇಂಪಾರ್ಟೆಂಟ್, ಇಲ್ಲ ಅಂತ ಅಲ್ಲ. ಬಟ್ ನಿಮ್ಮ ರೆಸ್ಯೂಮೆ ಆ್ಯಂಡ್ ನಾವು LORs SOP ಅಂತ ಕೂಡ ಪ್ರಿಪೇರ್ ಮಾಡಿದ್ವಿ. LOR ಅಂದರೆ ಲೆಟರ್ ಆಫ್ ರೆಕಮೆಂಡೇಷನ್. ಅದು ನಮ್ಮ BTechನಲ್ಲಿ ಇಲ್ಲ BEನಲ್ಲಿ ಇರೋ ಪ್ರೊಫೆಸರ್ಸಿಂದ ನಾವು ಲೆಟರ್ಸ್ ಆಫ್ ರೆಕಮೆಂಡೇಷನ್ಸ್ ತೊಗೋಬೇಕು. ಅದರಲ್ಲಿ ಹೆಂಗೆ ಅಂದರೆ ಈ ಸ್ಟೂಡೆಂಟ್ ತುಂಬ ಒಳ್ಳೆಯವರು, ಇವರು ನಿಮ್ಮ ಯೂನಿವರ್ಸಿಟಿಗೆ ಒಳ್ಳೆ ಫಿಟ್ ಅನ್ನೋ ಥರ ನಮ್ಮ ಬಗ್ಗೆ ಸ್ವಲ್ಪ ಹೊಗಳ್ಬೇಕು ನಮ್ಮ ಲೆಕ್ಚರರ್ಸ್. ಅದಾದಮೇಲೆ SOP ಅಂದರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ನಲ್ಲಿ ನಮ್ಮ ಬಗ್ಗೆ ನಾವು ಬರ್ಕೋಬೇಕು. ಅಂದರೆ ನಾನು ಏನೇನು ಅಚೀವ್ ಮಾಡಿದ್ದೀನಿ, ಏನೇನು ಇಂಟರ್ನ್ಶಿಪ್ಸ್ ಮಾಡಿದ್ದೀನಿ ಆರ್ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ಆ್ಯಂಡ್ ನನ್ನ CGPA ಎಲ್ಲ ಎಷ್ಟು, ನಾನು ಯಾಕೆ ಈ ಯೂನಿವರ್ಸಿಟಿಗೆ ಒಳ್ಳೆ ಫಿಟ್, ನಾನು ಬಂದಮೇಲೆ ಏನು ಮಾಡ್ತೀನಿ, ಆ್ಯಂಡ್ ನನ್ನ ಫ್ಯೂಚರ್ ಗೋಲ್ಸ್ ಅದನ್ನೆಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಈ ಥರ ಎಲ್ಲ ಪ್ರಾಸೆಸ್ ಇರುತ್ತೆ. ಇನ್ನೂ ತುಂಬ ದೊಡ್ಡ ಪ್ರಾಸೆಸ್ ಇದೆ. ಆನೆಸ್ಟ್ಲಿ ಹೇಳಬೇಕಂದ್ರೆ ನನಗೆ ಅಟ್ ಎ ಟೈಮ್ ಎಲ್ಲ ನೆನಪಾಗ್ತಿಲ್ಲ. ಸೊ ಪ್ರಾಸೆಸ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಪ್ಲೀಸ್ ತಡ್ಕೊಳ್ಳಿ. And is the money we pay worth it in USA? ನನ್ಗನ್ಸೋ ಮಟ್ಟಿಗೆ ಇಟ್ಸ್ ವರ್ತ್ ಇಟ್. ಬಟ್ ಈಗ ತುಂಬ ಓವರ್ ಹೈಪ್ಡ್ ಆಗಿಬಿಟ್ಟಿದೆ USA ಬರೋದು. ಇಲ್ಲ ಬೇರೆ ಕಂಟ್ರಿ ಯಾವುದಾದ್ರೂ ಆಗಿರಲಿ, ಲೈಕ್ ಐಮ್ ಸಾರಿ USA ಒಂದೇ ಅಂತ ಅಲ್ಲ, ಯಾವ ಕಂಟ್ರಿಗೆ ಹೋಗೋದು ಕೂಡ ತುಂಬ ಓವರ್ ರೇಟೆಡ್ ಆಗಿದೆ. ಬಿಸಿಲು ಚೆನ್ನಾಗಿದೆ. ಸೊ ಯಾವ ಕಂಟ್ರಿಗೆ ಹೋಗೋದು ಕೂಡ ತುಂಬ ಓವರ್ ರೇಟೆಡ್ ಆಗಿಬಿಟ್ಟಿದೆ. ನನ್ಗನ್ಸೋ ಮಟ್ಟಿಗೆ ಬೇಡ, ಇರಿ ಇಂಡಿಯಾದಲ್ಲೇ. ಒಳ್ಳೆ ಜಾಬ್ ಬರುತ್ತೆ ಅಲ್ಲೇ, ಲೈಕ್ ಒಳ್ಳೆ ಜಾಬ್ ಇದ್ದರೆ ಮಾಡಿ. ಬಟ್ ನಿಮಗೆ ಇನ್ನೂ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು, ಇನ್ನೂ USA ಜಾಬ್ ಮಾಡಬೇಕು ಅಂತಿದ್ರೆ ಫೈನ್, ಯು ಕ್ಯಾನ್ ಕಮ್. ಬಟ್ ಏನಂದರೆ ಈಗ ಜಾಬ್ ಮಾರ್ಕೆಟ್ ತುಂಬ ಕೆಟ್ಟದಾಗಿದೆ, ತುಂಬ. ಸಿವಿಲ್ಗೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಇನ್ನು. ಬಟ್ CSಗೆ IT ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಕಷ್ಟ ಇದೆ. ಬಿಕಾಸ್ ತುಂಬ ಜನ ಈ ಇಂಟೇಕ್ಗೆ ಬಂದಿದ್ದಾರೆ. ಲಾಸ್ಟ್ ಇಂಟೇಕ್ಗೂ ತುಂಬ ಜನ, ಲೈಕ್ ಲಿಟ್ರಲಿ ಲಕ್ಷಗಟ್ಟಲೆ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಓನ್ಲಿ ಫ್ರಮ್ ಇಂಡಿಯಾ. ಇನ್ನೂ ಇಮ್ಯಾಜಿನ್ ಮಾಡಿ ಬೇರೆ ಬೇರೆ ಕಂಟ್ರಿಯಿಂದ ಎಷ್ಟು ಜನ ಬರ್ತಿರ್ಬೋದು ಅಂತ. ಸೊ ಕಾಂಪಿಟೇಷನ್ ಮಾತ್ರ ತುಂಬ ಇದೆ ಆ್ಯಂಡ್ ಜಾಬ್ ಹುಡ್ಕೋದು ಕೂಡ ತುಂಬ ಕಷ್ಟ. ಸೊ ನೋಡಿ, ಯೋಚನೆ ಮಾಡಿ ಬನ್ನಿ. ಯಾರೂ ಏನೂ ಫೋರ್ಸ್ ಮಾಡಲ್ಲ, ಯಾರೂ ನಿಮ್ಮನ್ನು ದೂಕಲ್ಲ ಹೋಗು ಅಂತ. ನಿಮ್ಮ ಸೀನಿಯರ್ಸ್ನ ಕೇಳಿ, ಇಲ್ಲ ನಿಮ್ಮ ಪ್ರೊಫೆಸರ್ಸ್ ಹತ್ರ ಮಾತಾಡಿ. ಆರ್ ಇನ್ನೊಂದು ಲಿಂಕ್ಡ್ಇನ್ನಲ್ಲಿ ಯು ಕ್ಯಾನ್ ಆಸ್ಕ್ ಪೀಪಲ್, ಲೈಕ್ ಏನಾದರೂ ನಿಮಗೆ ಇಷ್ಟ ಆಗಿರೋ ಯೂನಿವರ್ಸಿಟಿ ಏನಾದರೂ ಇದ್ದರೆ ಅದರಲ್ಲಿ ಅವ್ರು ಓದ್ತಿದ್ದಾರೆ ಅಂದರೆ ಅಲ್ಲಿ ಹೋಗಿ ಅವ್ರಿಗೆ ಕ್ವೆಶನ್ ಕೇಳ್ಬೋದು, ಏನಿದೆ ಅವ್ರ ಹೇಗಿದೆ ಸಿಚುಯೇಷನ್ ಅಂತ. ಇಲ್ಲ ಅಂದರೆ ಜಾಬ್ ಆಪರ್ಚುನಿಟೀಸ್ ಹೇಗಿದೆ, ಎಲ್ಲ ನಿಮ್ಮ ಕ್ವೆಶನ್ಸ್ನೆಲ್ಲ ಕೇಳ್ಬೋದು ಅವ್ರಿಗೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಕಾಲೇಜ್ ಇಸ್ ಬೆಸ್ಟ್? ವಿಚ್ ಕಾಲೇಜ್ ಇಸ್ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ. ಹೇಗೆ ಅಂದರೆ ರ್ಯಾಂಕಿಂಗ್ ಬಿಡ್ತಾರೆ, ಎವ್ರಿ ಇಯರ್ ರ್ಯಾಂಕಿಂಗ್ ಥರ ಇರುತ್ತೆ. ಸೊ ಆ ರ್ಯಾಂಕಿಂಗ್ನಲ್ಲಿ ಟಾಪ್ 100 ಕಾಲೇಜಸ್ ಚೆನ್ನಾಗಿರುತ್ತೆ ಅಂತಾರೆ, ಟಾಪ್ 50 ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ ಕಾಲೇಜಸ್ನಲ್ಲಿ ಸೇರಿಕೊಂಡ್ರೆ ಬೆಟರ್. ಆ್ಯಂಡ್ ವಿಚ್ ಫುಡ್ ಆರ್ ಯು ಮಿಸ್ಸಿಂಗ್ ದ ಮೋಸ್ಟ್? ಯಪ್ಪ, ಈ ಕ್ವೆಶನ್ ನನಗೆ ಕಾಯ್ತಿದ್ದೆ ನಾನು. ನನಗೆ ನಮ್ಮಮ್ಮ ಮಾಡೋ ರಾಗಿ ಮುದ್ದೆ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ರಾಗಿ ಮುದ್ದೆ ಇರಲಿ, ಅದು ಜೋಳದ ಮುದ್ದೆ ಇರಲಿ, ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಸೊ ನಮ್ಮ ಕಡೆ ಹೇಗೆ ಅಂದರೆ ಮುದ್ದೆ ಜೊತೆ ಉದುಕ ಆ್ಯಂಡ್ ಕಾಳು ಅಂತ ಬರುತ್ತೆ. ಉದುಕ ಏನಂದರೆ ಅದು ಸಾಂಬಾರು ಥರನೇ ಇರುತ್ತೆ, ಬಟ್ ಸಾಂಬಾರಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ, ಉದುಕ ಅಂತ ಮಾಡ್ತಾರೆ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ಅದನ್ನು ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಕಾಳು ಅಂದರೆ ಕಾಳನ್ನ ಬೇಯಿಸಿ ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸಾರಿ, ಖಾರ ಅಲ್ಲ, ಮೆಣಸಿನ್ಕಾಯಿ ಹಾಕ್ತಾರೆ ಅಷ್ಟೇ. ಅದು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ನಾನು ಮೋಮೋಸ್ ಮಿಸ್ ಮಾಡ್ಕೊತಿದ್ದೀನಿ. ನಾನು ಲಿಟ್ರಲಿ ಎವ್ರಿ ವೀಕ್ ಮೋಮೋಸ್ ತಿಂತಿದ್ದೆ ಇಂಡಿಯಾದಲ್ಲಿದ್ದಾಗ. ನಮ್ಮ ಮನೆ ಹತ್ರನೇ ಒಂದು ಬಂಡಿ ಇತ್ತು, ಗೋಬಿ ಮಂಚೂರಿ, ಪಾನಿಪೂರಿ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಇಲ್ಲಿ ಮಾಡ್ಕೋಬೋದು, ಇಲ್ಲ ಅಂತಲ್ಲ, ಬಟ್ ಅದೇ ಟೇಸ್ಟ್ ಬರಲ್ಲ. ನನಗೆ ಸ್ಟ್ರೀಟ್ ಫುಡ್ ಎಲ್ಲ ತುಂಬ ಇಷ್ಟ, ಅದೆಲ್ಲ ಮಿಸ್ ಮಾಡ್ಕೊತಿದ್ದೀನಿ. ಪಿಜ್ಜಾ ಕೂಡ ಮಿಸ್ ಮಾಡ್ಕೊತಿದ್ದೀನಿ. ನನಗೆ ಡಾಮಿನೋಸ್ ತುಂಬ ಇಷ್ಟ. ಇಲ್ಲಿ ಡಾಮಿನೋಸ್ ಇದೆ, ಬಟ್ ಅದೇ ಟೇಸ್ಟ್ ಅಂತೂ ಬರಲ್ಲ. ಇಲ್ಲಿ ಎಲ್ಲ ಬರೀ ನಾನ್ ವೆಜ್ಜೇ, ಬರೀ ಬೀಫ್, ಚಿಕನ್, ಮಟನ್ ಬರೀ ಇದೆ ತಿಂತಾರೆ. ನನಗೆ ಅದೆಲ್ಲ ಆಗಲ್ಲ. ಇನ್ನು ಯಾವ ಫುಡ್
ನಮ್ಮಮ್ಮ ಅನ್ನ ಸಾಂಬಾರು ಚೆನ್ನಾಗಿ ಮಾಡ್ತಾರೆ, ರಸಮ್ ಮಸ್ತ್ ಮಾಡ್ತಾರೆ, ದಾಲ್ ಕಿಚಡಿ ಆ್ಯಂಡ್ ಚಪಾತಿ, ಬೆಂಡೆಕಾಯಿ, ಚನಾ ಮಸಾಲ, ಏನೇನೋ ನಮ್ಮಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಮಿಸ್ ಮಾಡ್ಕೊತಿದ್ದೀನಿ ನಾನು. ಹೋಗಿದ ತಕ್ಷಣ ಮಸ್ತ್ ಬ್ಯಾಟಿಂಗ್ ಮಾಡ್ಬೇಕು. ಮತ್ತೆ ಇನ್ನೊಂದು 7-8 ಮಂತ್ಸ್ ಹೋಗ್ಬಿಡ್ತೀನಿ ನನ್ನ ಮನೆಗೆ. ಅಷ್ಟಿನ್ನ ಬ್ಯಾಟಿಂಗ್ ನಂದು. ವೆದರ್ ಇನ್ USA, ಅದೇ ಇಲ್ಲಿ ವೆದರ್ ಹೇಗೆ ಅಂದರೆ ಸಮ್ಮರ್ ಬರುತ್ತೆ, ಆಮೇಲೆ ವಿಂಟರ್ ಇರುತ್ತೆ, ಆಮೇಲೆ ರೇನಿ ಸೀಸನ್. ಇಲ್ಲಿ ಸ್ನೋ ಎಲ್ಲ ಬರಲ್ಲ. ಕ್ಯಾಲಿಫೋರ್ನಿಯಾನಲ್ಲಿ ಸ್ನೋ ತುಂಬ ಕಮ್ಮಿ, ಅಂದರೆ ಬೇರೆ ಪಾರ್ಟ್ಸ್ನಲ್ಲೆಲ್ಲ ಬರುತ್ತೆ ಸ್ನೋ, ಬಟ್ ನಮ್ಮ ಕಡೆ ಸ್ನೋ ಬರಲ್ಲ. ಆ್ಯಂಡ್ ಸಮ್ಮರ್ ಸೀಸನ್ ಅಂದರೆ ಇಲ್ಲಿ ತುಂಬ ಹೀಟ್, ವಿಂಟರ್ ಸೀಸನ್ ಅಂದರೆ ತುಂಬ ಚಳಿ, ರೇನಿ ಸೀಸನ್ ಅಂದರೆ ತುಂಬ ಮಳೆ. ಇಲ್ಲಿ ಎಲ್ಲ ಎಕ್ಸ್ಟ್ರೀಮೇ. ಸ್ವಲ್ಪ ಕಂಪೇರ್ ಟು ಇಂಡಿಯಾನೇ ಇರುತ್ತೆ ಇದು. ಕ್ಯಾಲಿಫೋರ್ನಿಯಾ ವಾರ್ಮ್ ಇರುತ್ತೆ, ಬಟ್ ಏನಂದರೆ ಚಳಿ ಬಂತಂದರೆ ತುಂಬ ಚಳಿ ಆಗುತ್ತೆ. ಈಗ ಆ್ಯಕ್ಚುಲಿ ಚಳಿಗಾಲ ಸ್ಟಾರ್ಟ್ ಆಗಿದೆ, ಬಟ್ ಆದರೂ ನೋಡಿ ಇವಾಗ ಮಧ್ಯಾಹ್ನ ಆಗಿದೆ, ತುಂಬ ಬಿಸಿಲು ಅನಿಸ್ತಿದೆ ಅಷ್ಟೇ. ಇನ್ನು ರಾತ್ರಿ ಸಾಯಂಕಾಲ ಆಗಿಬಿಡ್ತಂದರೆ ತುಂಬ ಚಳಿ ಶುರು ಆಗುತ್ತೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಡಾಕ್ಯುಮೆಂಟ್ಸ್ ಅಂದರೆ ತುಂಬ ಇದ್ದಾವೆ ಡಾಕ್ಯುಮೆಂಟ್ಸ್, ಲಿಟ್ರಲಿ ತುಂಬ ಲೆಂದಿ ಪ್ರಾಸೆಸ್ USA ಬೇರೆ ಕಂಟ್ರೀಸ್ಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಡಾಕ್ಯುಮೆಂಟ್ಸ್ನಲ್ಲಿ ಮತ್ತೆ ಲೋನ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ, ಆಮೇಲೆ ಕಾಲೇಜ್ ಡಾಕ್ಯುಮೆಂಟ್ಸ್ ಬೇರೆ ಇರುತ್ತೆ, ಆ್ಯಂಡ್ ನಾವು ಓದಿದ ಅಂಡರ್ ಗ್ರ್ಯಾಡ್ ಡಾಕ್ಯುಮೆಂಟ್ಸ್ ಬೇರೆ ಬೇರೆ ಇರುತ್ತೆ, ಆ್ಯಂಡ್ ಗೌರ್ಮೆಂಟ್ ರಿಲೇಟೆಡ್ ಡಾಕ್ಯುಮೆಂಟ್ಸು ಸ್ವಲ್ಪ ಇರುತ್ತೆ. ಸೊ ಇದನ್ನೆಲ್ಲ ನಾನು ಇನ್ನೊಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಯಾರನ್ನ ನೀವು ತುಂಬ ಮಿಸ್ ಮಾಡ್ಕೊತಿದ್ದೀರಾ? ಅಪ್ಪ ಅಮ್ಮ, ನಮ್ಮ ತಂಗಿಯವರು, ಆ್ಯಂಡ್ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ಸ್ನ ಕೂಡ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ನಾವು ಮಸ್ತ್ ಹ್ಯಾಂಗ್ ಔಟ್ ಮಾಡ್ತಿದ್ವಿ ಎಲ್ಲ ಎವ್ರಿ ವೀಕೆಂಡ್ ಆರ್ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ. ಯಾರ್ಯಾರು ನಮ್ಮ ಊರಿನಲ್ಲಿ ಬಳ್ಳಾರಿನಲ್ಲಿ ಇರ್ತಾರೆ ನಾವೆಲ್ಲ ಒಟ್ಟಿಗೆ ಸಿಗ್ತಿದ್ವಿ, ಒಟ್ಟಿಗೆ ಎಲ್ಲಾದರೂ ಹೊರಗೆ ಹೋಗ್ತಿದ್ವಿ, ಮಸ್ತ್ ತಿಂತಿದ್ವಿ, ಮಾತ್ರ ತುಂಬ ತಿಂತಿದ್ವಿ. ಈಗ ಇಲ್ಲಿ ಏನೂ ಇಲ್ಲ. ಇಲ್ಲಿ ಜನ ಎಲ್ಲ ನಿಜವಾಗ್ಲೂ ಹೆಂಗೆ ಅಂದರೆ ಅವ್ರ ಲೋಕದಲ್ಲಿ ಅವ್ರು ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡಿಕೊಂಡು ಬೇರೆ ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ನನಗನ್ಸಿದ ಮಟ್ಟಿಗೆ ಸ್ವಲ್ಪ ಸ್ವಾರ್ಥಿಗಳ್ನ ಜಾಸ್ತಿ ನೋಡಿದ್ದೀನಿ ಇಲ್ಲಿ. ಎಲ್ಲರೂ ಅಲ್ಲ, ಬಟ್ ಜಾಸ್ತಿ ಸ್ವಾರ್ಥಿಗಳ್ನೇ ನೋಡಿದ್ದೀನಿ. ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊತಿದ್ದೀನಿ ಅಂದರೆ ಈ ಪೀಪಲ್ನ. ಆ್ಯಂಡ್ ಇನ್ನು ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ನನಗೆ ಮತ್ತೆ ಕಮೆಂಟ್ ಮಾಡಿ ಇದೇ ವ್ಲಾಗಿಗೆ. ಆ್ಯಂಡ್ ನಾನು ಎಲ್ಲ ಕ್ವೆಶನ್ಸ್ನು ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಲ್ಲ, ಮಾಡೇ ಮಾಡ್ತೀನಿ, ಮತ್ತೆ ಆನ್ಸರ್ ಮಾಡೇ ಮಾಡ್ತೀನಿ. ಸೊ ಎಸ್, ಥ್ಯಾಂಕ್ ಯು, ಬಾಯ್.